ಇಲ್ಲಿ ಸ್ವಚ್ಛ ಭಾರತ್ ಮಿಷನ್ ಇದು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಒಂದು ನಡುವೆ ಒಪ್ಪಂದದ ಮೇರೆಗೆ ಒಂದು ಕಾರ್ಯಕ್ರಮವನ್ನು ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಯೋಜನೆ ಮಾಡ್ತಾ ಇರೋದು ಸ್ವಚ್ಛ ಭಾರತ್ ಮಿಷನ್. ಹಾಗೆ ಅದರ ಬಗ್ಗೆ ನಾನು ಒಂದು ಮಾಹಿತಿ ಕೊಡಲಿದ್ದೀನಿ. ನೆಕ್ಸ್ಟು ತ್ಯಾಜ್ಯದ ಅವೈಜ್ಞಾನಿಕ ನಿರ್ವಹಣೆಯಿಂದ ಉಂಟಾಗುವಂಥ ಸಮಸ್ಯೆಗಳು ಯಾವುವು? ಹೌದಲ್ವಾ ಕಲ್ತಲ್ವಾ? ತ್ಯಾಜ್ಯದ ಅವೈಜ್ಞಾನಿಕ ನಿರ್ವಹಣೆ ಅದ್ರ ಬಗ್ಗೆ ನಾನು ಹೇಳಲೇಬೇಕಾಗಿಲ್ಲ. ಯಾಕೆಂದರೆ ತ್ಯಾಜ್ಯ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ನಾವು ನೀವು ಇವತ್ತು ಬೀದಿ ನಿಂತ್ಕೋಬೇಕಾಗಿದೆ. ಹೌದಲ್ವಾ? ಬೀದಿಗೆ ಹೋಗ್ಬೇಕಾಗಿದೆ. ಹೌದಲ್ವಾ? ನಾವು ಸರಿಯಾಗಿ ನಿರ್ವಹಣೆ ಮಾಡಿದರೆ ನಾವು ಜನಗಳು ನಾವೇನಿದ್ದೀವಿ ಸಾರ್ವಜನಿಕರು ಕರೆಕ್ಟಾಗಿ ಕಸವನ್ನು ನಿರ್ವಹಣೆ ಮಾಡಿದರೆ ಇವತ್ತ ಸ್ವಚ್ಛ ಭಾರತ್ ಮಿಷನ್ ಅನ್ನೋ ಒಂದು ಕಾರ್ಯಕ್ರಮವನ್ನು ತರಬೇಕಾಗಿರಲಿಲ್ಲ. ಇಲ್ಲಿ ದೊಡ್ಡ ದುರಂತ ಭಾರತ ದೇಶದಲ್ಲಿ ಏನು ಸರ್ ಅಂದರೆ ಕಸನ ಹೇಗೆ ಕೂಡಿಡಬೇಕು ಅಂತ ಹೇಳ್ಕೊಡೋಂಥ ದುಸ್ಥಿತಿಲಿ ನಾವಿದ್ದೀವಿ. ಎರಡನೇದು ಶೌಚಾಲಯಕ್ಕೆ ಹೇಗೆ ಹೋಗ್ಬೇಕು ಅಂತ ಹೇಳ್ಕೊಡೋಂಥ ಸಮಸ್ಯೆ ನಾವಿದ್ದೀವಿ. ಉತ್ತರ ಭಾರತಕ್ಕೆ ಶೌಚಾಲಯಕ್ಕೆ ಹೋಗ್ಬೇಕು ಅಂತ ಹೇಳ್ಕೊಡ್ಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ಬೇಕು. ಇದು ದೊಡ್ಡ ದುರಂತ ನಮಗೆ. ಹೌದಲ್ವಾ? ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ನಾನು ನಿಮ್ಮ ಜೊತೆ ಚರ್ಚೆ ಮಾಡೋದಿದ್ದೀನಿ ಇವತ್ತ. ಹಾಗೆ ನೆಕ್ಸ್ಟು ಸಮಸ್ಯೆಗಳು ಯಾವುವು? ಅವೈಜ್ಞಾನಿಕ ಕಸ ನಿರ್ವಹಣೆ ಸಮಸ್ಯೆಗಳೇನಾಗ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪರಿಹಾರ ಏನು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಸಮಸ್ಯೆ ಹೇಗಾಗುತ್ತೆ, ಪರಿಹಾರ ಹೇಗಾಗುತ್ತೆ, ಇಲ್ಲೇ ಕಂಡಿಡ್ಕೋಬೇಕು. ಸಮಸ್ಯೆ ಇದ್ದರೆ ಪರಿಹಾರ ಎಲ್ಲಿ ಕಂಡಿಡ್ಕೋಬೇಕು? ನಾವು ಇಲ್ಲೇ ಕಂಡಿಡ್ಕೋಬೇಕು. 14ರಲ್ಲಿ ಒಂದು ಸ್ವಚ್ಛ ಭಾರತ್ ಮಿಷನ್ ಅಂತಲೇ ಕೇಂದ್ರ ಸರ್ಕಾರ ಈ ಬಗ್ಗೆ ಒಂದು ಇದನ್ನೇ ಒಂದು ಮಿನಿಸ್ಟ್ರಿನೇ ಓಪನ್ ಮಾಡಿರುತ್ತದೆ. ಆ ಸಚಿವಾಲಯದಲ್ಲಿ ಪ್ರತಿ ವರ್ಷ ಆವತ್ತಿನಿಂದ 2014ರಿಂದ ಇಲ್ಲಿವರೆಗೂ ಕೂಡ ಅವ್ರದ್ದು ಗುರಿ ಏನಂತಂದರೆ ಇಡೀ ಭಾರತ ದೇಶವನ್ನು ಸ್ವಚ್ಛ ಭಾರತವನ್ನಾಗಿ ಮಾಡುವಂಥ ಒಂದು ಗುರಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳನ್ನ ಪ್ರಾರಂಭದಲ್ಲಿ ಬರೀ ನಗರಗಳಿಗೆ ಮಾತ್ರ ಇದು ಸೀಮಿತವಾಗಿತ್ತು. ಈಗ ಹಳ್ಳಿಗಳಲ್ಲೂ ಕೂಡ ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿ ಅಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ತಿದ್ದಾರೆ. ಅಂದರೆ ಅದರ ಉದ್ದೇಶ ಇಡೀ ಭಾರತ ಒಂದು ಸ್ವಚ್ಛ ಭಾರತವಾಗಿ ನಿರ್ಮಾಣ ಆಗಬೇಕು ಅಂತ. ಸೊ ಅದಕ್ಕಾಗಿ ಸರ್ಕಾರ ಸಾಕಷ್ಟು ಅನುದಾನಗಳನ್ನ ಕೊಡ್ತಾ ಇದೆ, ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೋತಾ ಇದೆ. ಆದರೂ ಕೂಡ ನಮ್ಮಲ್ಲಿ ಇನ್ನೂ ಕೂಡ ಬದಲಾವಣೆ ಆಗಬೇಕಾಗಿದೆ. ನಮ್ಮ DCM ಸಾಹೇಬರು ಈಗಾಗಲೇ ಪೌರ ಕಾರ್ಮಿಕರಿಗೆ ಯಥೇಚ್ಛವಾಗಿ ಈಗಾಗಲೇ ಯಾರು ನೇರ ಪಾವತಿಲಿದ್ರು ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡೋ ರೀತಿಯಲ್ಲಿ ಈಗ ಯಾರ್ಯಾರಿದ್ರು ಈಗಾಗಲೇ 2 ಟರ್ಮಲ್ಲಿ ಅವ್ರನ್ನ ಪರ್ಮನೆಂಟ್ ಮಾಡಲಿಕ್ಕೆ ಪೌರ ಕಾರ್ಮಿಕರೇ ನಮ್ಮ ದೇಶದ ಏನು ಆಸ್ತಿ ಅಂತಾರೆ. ಈಗ ಮನೆಯಲ್ಲಿ ಹೇಗೆ ತಂದೆ ತಾಯಿ ಇರ್ತಾರೋ ನಮ್ಮನ್ನು ಕ್ಲೀನಾಗಿಡೋಕ್ಕೆ ಈ ನಗರಕ್ಕೆ ಪೌರ ಕಾರ್ಮಿಕರೇ ಅತಿ ಮುಖ್ಯವಾಗಿರೋದ್ರಿಂದ ಈ ಸರ್ಕಾರ ಇದನ್ನು ಮನಗಂಡ 2 ಬಾರಿ ತಮ್ಮನ್ನೆಲ್ಲ ಪರ್ಮನೆಂಟ್ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಾಹೇಬರು ಕೂಡ ಹಲವಾರು ಬಾರಿ ಸರ್ಕಾರ ಅಮೆಂಡ್ಮೆಂಟ್ ಮಾಡಿದೆ. ತಮಗೆಲ್ಲ ಪರ್ಮನೆಂಟ್ ಮಾಡಬೇಕು, ತಮ್ಮನ್ನೆಲ್ಲ ಕಾಯಂ ನೌಕರರನ್ನು ಮಾಡಬೇಕು, ತಮ್ಮನ್ನೆಲ್ಲ ಸರ್ಕಾರದ ನೌಕರರನ್ನಾಗಿ ಪರಿಗಣಿಸಬೇಕು ಎಲ್ಲರನ್ನೂ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ತಮ್ಮ ಪ್ರಯತ್ನ ಮಾಡ್ತದೆ. ದಯಮಾಡಿ ನಮ್ಮ ಪ್ರವಾಸ ಮಾಡಿದ್ದೀನಿ. ನಿನ್ನೆ ತಾನೇ ನಾನು ಕಡೂರಿಂದ ಬಂದೆ. ಕಡೂರು ಪ್ರವಾಸದಲ್ಲಿದ್ದೆ. ಅಲ್ಲಿ ನಾನು ಕಡೂರಲ್ಲಿ ಒಂದು ಸಣ್ಣ ಗ್ರಾಮ ಪಂಚಾಯಿತಿ ಗಿರಿಪುರ ಗ್ರಾಮ ಪಂಚಾಯಿತಿ ಅಂತ ನಾನು ಗ್ರಾಮ ವಾಸ್ತವ್ಯ ಮಾಡಿದ್ದೆ. ಅವು ಹಳ್ಳಿಯಲ್ಲಿ ನೀವು ಅದು ಎಂಥ ಮಾದರಿ ಗ್ರಾಮ ಅಂದರೆ ಎಷ್ಟು ಸ್ವಚ್ಛತೆ, ರಸ್ತೆಗಳು ಅಷ್ಟೇ, ಬಿಲ್ಡಿಂಗ್ ಯಾವ ಪಟ್ಟಣಕ್ಕೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದೆ ಗಿರಿಪುರ. ಯಾಕೆ ಅಂದರೆ ಗಿರಿಪುರದಲ್ಲಿ ಒಂದು ಗುರುಕುಲ ಅಂತ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಇಡೀ ರಾಜ್ಯದಲ್ಲಿರೋರೆಲ್ಲ ಸುಮಾರು ಜನ ಮಕ್ಕಳು ಬಂದು ಅಲ್ಲಿ ಓದ್ತಾರೆ. ಅಲ್ಲಿ ಎಲ್ಲ ಮನೆಯಲ್ಲಿರೋರೆಲ್ಲ ಶಿಕ್ಷಕರೇ, ಪ್ರತಿ ಮನೆಯಲ್ಲೂ ಶಿಕ್ಷಕರಿದ್ದಾರೆ, ಎಲ್ಲ ವಿದ್ಯಾವಂತರೇ. ಎಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಕ್ಲೀನಾಗಿದೆ ರೋಡ್ಸು, ಎಷ್ಟು ಚೆನ್ನಾಗಿದೆ ಹಳ್ಳಿ ಅಂತಂದರೆ ನಾವು ಬೇರೆ ನಗರಗಳಿಗೆಲ್ಲ ಗ್ರಾಮ ಪಂಚಾಯತಿ ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಒಳ್ಳೆ ವರ್ತಕರು. ನೀವು ಪೌರ ಕಾರ್ಮಿಕರು ಏನು ತುಂಬ ಬುದ್ಧಿವಂತರು, ತುಂಬ ಜಾಣರು. ನೀವು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ರಪ್ಪ. ಘನತ್ಯಾಜ್ಯ ಅಂದರೆ ಎಲ್ಲ ರೀತಿಯಲ್ಲೂ ಸೌಕರ್ಯ ಮಾಡಿದ್ದಾರೆ. ಯಾವ ಕರ್ನಾಟಕದಲ್ಲೂ ನಮ್ಮ ಕನಕಪುರದಾಗೆ, ನಮ್ಮ ಕ್ಷೇತ್ರದಾಗೆ ಯಾವ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಆ ಥರ ನಮ್ಮ MP